ಇನ್ನು ಮಲೆನಾಡಿನಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ತುಂಗಾ ನದಿ ತುಂಬಿ ಹರಿತಾ ಇದೆ. ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ದೇವಸ್ಥಾನದ ಆವರಣಕ್ಕೆ ಮಳೆ ನೀರು ನುಗ್ಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶ್ರೀ ಕ್ಷೇತ್ರ ಅದು. ತುಂಗಭದ್ರಾ ನದಿಯ ಪಕ್ಕದಲ್ಲೇ ಇರತಕ್ಕಂಥ ಆ ಒಂದು ದೇಗುಲ ಉಕ್ಕಡಗಾತ್ರಿ ಅಂತ. ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಏನಿದೆ, ಆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅನ್ನುವಂಥ ಒಂದು ಸುದ್ದಿ ಸಿಗ್ತಾ ಇದೆ. ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿದೆ. ನದಿ ಪಾತ್ರಕ್ಕೆ ಭಕ್ತರು ಹೋಗಬಾರದು ಅಂತ ಆಡಳಿತ ಮಂಡಳಿ ಈಗಾಗಲೇ ಸೂಚನೆಯನ್ನು ನೀಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜೋರಾದ ಮಳೆಯಿಂದ ಕಂಪ್ಲೀಟ್ ಆಗಿ ಅಲ್ಲಿ ಮುಳುಗಡೆ ಆಗಿರತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ದೇವಸ್ಥಾನದ ಒಂದು ಭಾಗವನ್ನು ನೀವು ನೋಡ್ತಾ ಇರ್ಬೋದು. ಏನು ನದಿ ನೀವು ಗಮನಿಸ್ತಾ ಇದ್ದೀರಿ, ಅದು ತುಂಗಾ ನದಿ. ಆ ತುಂಗಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಆ ದೇಗುಲದ ಸ್ನಾನದ ಘಟ್ಟ ಏನಿದೆ ಅದು ಕಂಪ್ಲೀಟಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ.